ಏಪ್ರಿಲ್ 2026 ಅರ್ಜೆಂಟೀನಾ ನಗರದ ಉಸ್ವಾಯಾಯಿಂದ ಹೊರಟ ಒಂದು ಕ್ರೂಸ್ ಹಡಗಲ್ಲಿ ಪ್ರಯಾಣಿಕರು ಮತ್ತು ಸಿಬ್ಬಂದಿ ಸೇರಿ 23 ದೇಶಗಳಿಂದ ಸುಮಾರು 150 ಜನ ಪ್ರಯಾಣಿಸುತ್ತಿದ್ರು. ಈ ಹಡಗು ಅಂಟಾರ್ಕ್ಟಿಕ್ ಮತ್ತು ಸೌತ್ ಅಟ್ಲಾಂಟಿಕ್ ಪ್ರವಾಸಕ್ಕೆ ಹೋಗ್ತಿತ್ತು. ಈ ಹಡಗಲ್ಲಿ ಎಲ್ಲಾ ಪ್ರಯಾಣಿಕರು ಖುಷಿಯಲ್ಲಿ ಕುಣಿಯುತ್ತಾ ಇದ್ರು ಮತ್ತು ಪಾರ್ಟಿ ಮಾಡ್ತಾ ಇದ್ರು. ಇವರಲ್ಲಿ ಯಾರಿಗೂ ಗೊತ್ತಿರಲಿಲ್ಲ ವಿಧಿಯಾಟ ಬೇರೆಯೇ ಆಗಿರುತ್ತೆ ಅಂತ. ಪ್ರಯಾಣ ಶುರುವಾಗಿ 5 ದಿನಗಳ ನಂತರ ಅಂದರೆ 6 ಏಪ್ರಿಲ್ 2026ರಂದು 70 ವರ್ಷದ ಡಚ್ ಪ್ರಯಾಣಿಕನಿಗೆ ಅಚಾನಕ್ಕಾಗಿ ಆರೋಗ್ಯದಲ್ಲಿ ಏರುಪೇರಾಯಿತು. ತಕ್ಷಣ ಅವರನ್ನು ಹಡಗಿನ ಡಾಕ್ಟರ್ ಬಳಿ ಕರೆದೊಯ್ಯಲಾಯಿತು. 2 ದಿನಗಳ ನಂತರ ಈ ಪ್ರಯಾಣಿಕನಿಗೆ ಉಸಿರಾಡಲು ಕೂಡ ಕಷ್ಟವಾಯಿತು. ನೋಡುತ್ತಿದ್ದಂತೆ ಇವರ ಆರೋಗ್ಯ ಎಷ್ಟು ಹದಗೆಟ್ಟಿತು ಅಂದರೆ 71 ಏಪ್ರಿಲ್ 2026ರಂದು ಇವರು ಸಾವನ್ನಪ್ಪಿದ್ದರು. ಈ ಸಾವಿನ ಹಿಂದೆ ಕಾರಣ ಏನಿರಬಹುದು ಯಾರಿಗೂ ಗೊತ್ತಿರಲಿಲ್ಲ. ಪ್ರಯಾಣಿಕರು ಇದರ ಬಗ್ಗೆ ಜಾಸ್ತಿ ಗಮನ ಕೊಡಲಿಲ್ಲ, ಏಕೆಂದರೆ ಇವರೆಲ್ಲರೂ ಪಾರ್ಟಿ ಮಾಡುವುದರಲ್ಲಿ ಮಗ್ನರಾಗಿದ್ದರು. 24 ಏಪ್ರಿಲ್ 2026ರಂದು ಈ ಹಡಗು ಸೌತ್ ಆಫ್ರಿಕಾದ ಒಂದು ದ್ವೀಪ ಸೇಂಟ್ ಹೆಲೆನ್ ಬಳಿ ಬಂದು ನಿಂತಿತ್ತು. ಇಲ್ಲಿ ಸಾವನ್ನಪ್ಪಿದ್ದ ವ್ಯಕ್ತಿಯ ಹೆಂಡತಿ ಅವಳ ಪತಿಯ ಮೃತದೇಹದೊಡನೆ ಸೇಂಟ್ ಹೆಲೆನ್ ದ್ವೀಪದಲ್ಲಿ ಇಳಿಯುತ್ತಾಳೆ. ಇಲ್ಲಿಂದ ಇವರು ಸೌತ್ ಆಫ್ರಿಕಾಗೆ ತೆರಳುತ್ತಾರೆ. 25 ಏಪ್ರಿಲ್ 2026ರಂದು ಸೌತ್ ಆಫ್ರಿಕಾದಿಂದ ಆಮ್ಸ್ಟರ್ಡ್ಯಾಮ್ಗೆ ತೆರಳುವ ವಿಮಾನ ಹತ್ತುವಾಗ ಅಚಾನಕ್ಕಾಗಿ ಇವಳ ಆರೋಗ್ಯದಲ್ಲಿಯೂ ಏರುಪೇರಾಯಿತು ಮತ್ತು ಇವರನ್ನು ವಿಮಾನದಿಂದ ಇಳಿಸಲಾಯಿತು. ವಿಮಾನ ನಿಲ್ದಾಣದಲ್ಲಿ ಈ ಮಹಿಳೆ ಕುಸಿದು ಬೀಳ್ತಾಳೆ ಮತ್ತು 26 ಏಪ್ರಿಲ್ 2026ರಂದು ಸಾವನ್ನಪ್ಪುತ್ತಾಳೆ. ಹಾಗೆ ಈ ಹಡಗಿನಲ್ಲಿದ್ದ ತುಂಬಾ ಜನರ ಆರೋಗ್ಯವು ಹದಗೆಡುತ್ತದೆ. 28 ಏಪ್ರಿಲ್ 2026ರಂದು ಒಬ್ಬ ಜರ್ಮನ್ ಮಹಿಳೆಯ ಆರೋಗ್ಯ ಕೂಡ ಹಾಳಾಗುತ್ತದೆ. ಹಾಗೆ ಆ ಮಹಿಳೆ ಕೂಡ ಸಾವನ್ನಪ್ಪುತ್ತಾಳೆ. 2 ಮೇ 2026ರಂದು ಇನ್ನೂ 2 ಈ ಹಡಗಿನಲ್ಲಿದ್ದವರು ಸಾವನ್ನಪ್ಪುತ್ತಾರೆ. ಒಬ್ಬೊಬ್ಬರಾಗಿ ಈ ರೀತಿ ಹಡಗಿನಲ್ಲಿದ್ದವರು ಯಾಕೆ ಸಾವನ್ನಪ್ಪುತ್ತಾರೆ ಎಂದು ಯಾರಿಗೂ ತಿಳಿಯುವುದಿಲ್ಲ. 2 ಮೇ 2026ರಂದು ಸಂಪೂರ್ಣ ಹಡಗಿನಲ್ಲಿದ್ದ ಪರಿಸ್ಥಿತಿಯನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ವರದಿ ನೀಡುತ್ತಾರೆ. ಇದರ ಮೇಲೆ ತುಂಬಾ ಪರೀಕ್ಷೆಗಳು ನಡೆಯುತ್ತದೆ ಮತ್ತು ವರದಿ ಬಂದಾಗ ತಿಳಿಯುವುದೇನೆಂದರೆ ಇದಕ್ಕೆಲ್ಲಾ ಕಾರಣ ಹಂತಾ ವೈರಸ್. The cotton rat carries the hantavirus. As the animal moves, it sheds the virus in its waste. ಹಂತಾ ವೈರಸ್ಗೆ ಯಾವುದೇ ರೀತಿಯ ವ್ಯಾಕ್ಸಿನ್ ಇಲ್ಲ, ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ. ಇದೆಷ್ಟು ಅಪಾಯಕಾರಿ ವೈರಸ್ ಎಂದರೆ ಇದರ ಡೆತ್ ರೇಟ್ ಎಷ್ಟಿದೆ ಅಂದರೆ ವೈರಸ್ ತಗಲಿದ ಅರ್ಧದಷ್ಟು ಜನರು ಸಾಯಬಹುದು. ಈಗ ಈ ಹಡಗು ಸಮುದ್ರದ ಮಧ್ಯದಲ್ಲಿ ಸಿಕ್ಕಿಹಾಕಿಕೊಂಡಿದೆ. ಈ ಹಡಗು ಈಗ ಎಲ್ಲಾ ಸುದ್ದಿ ಮಾಧ್ಯಮಗಳಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ. ಆದರೆ ಯಾವುದೇ ದೇಶ ಈ ಹಡಗನ್ನು ತನ್ನ ಬಂದರಿನಲ್ಲಿ ತಂಗಲು ಅವಕಾಶ ನೀಡುತ್ತಿಲ್ಲ. Attention cruise vessel, you are denied entry to the harbor. Turn around immediately. ವೀಕ್ಷಕರೇ, ಈ ಹಂತಾ ವೈರಸ್ ಎಂದರೇನು? ಇದು ಯಾವ ರೀತಿ ಹರಡುತ್ತದೆ? ಬನ್ನಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಂತಾ ವೈರಸ್ ಎನ್ನುವುದು ಹೊಸದೇನಲ್ಲ. ಇದು ಮೊಟ್ಟಮೊದಲು 1951 - 1953 ಯುದ್ಧದ ಸಮಯದಲ್ಲಿ ಸಾವಿರಾರು ಕೊರಿಯನ್ ಸೈನಿಕರು ಈ ಹಂತಾ ವೈರಸ್ಗೆ ತುತ್ತಾಗಿದ್ದರು. ಆದರೆ ಈಗಲೂ ಕೂಡ ಈ ವೈರಸ್ಗೆ ತಾತ್ಕಾಲಿಕ ಚಿಕಿತ್ಸೆ ಬಿಟ್ಟರೆ ಯಾವುದೇ ರೀತಿಯ ಶಾಶ್ವತವಾದ ಚಿಕಿತ್ಸೆ ಕಂಡುಹಿಡಿದಿಲ್ಲ. ಇದು ಒಂದೇ ರೀತಿಯ ವೈರಸ್ ಅಲ್ಲ, ಇದು ಒಂದು ಗ್ರೂಪ್ ಆಫ್ ವೈರಸ್. ಇದು ಸಾಮಾನ್ಯವಾಗಿ ಇಲಿಗಳಲ್ಲಿ ಕಾಣಿಸುತ್ತದೆ ಮತ್ತು ಇಲಿಗಳಿಂದ ಹರಡುತ್ತದೆ. ಬೇರೆ ಬೇರೆ ವಿಧವಾದ ಇಲಿಗಳು ಬೇರೆ ಬೇರೆ ವಿಧವಾದ ಹಂತಾ ವೈರಸ್ ಅನ್ನು ಹರಡುತ್ತದೆ. ಮನುಷ್ಯರಲ್ಲಿ ಹಂತಾ ವೈರಸ್ ಇಂದ 2 ರೀತಿಯ ಮುಖ್ಯ ಕಾಯಿಲೆಗಳು ಬರುತ್ತದೆ. ಮೊದಲನೆಯದು ಹಿಮರಾಜಿಕಲ್ ಫೀವರ್ ವಿತ್ ರೀನಲ್ ಸಿಂಡ್ರೋಮ್ HFRS. ಇದು ಸಾಮಾನ್ಯವಾಗಿ ಏಷ್ಯಾ ಮತ್ತು ಯುರೋಪ್ ಪ್ರದೇಶದ ಜನರಲ್ಲಿ ಕಂಡುಬರುತ್ತದೆ ಮತ್ತು ಇದರಿಂದಾಗಿ ಕಿಡ್ನಿ ಫೇಲ್ಯೂರ್ ಮತ್ತು ಇಂಟರ್ನಲ್ ಬ್ಲೀಡಿಂಗ್ ಅಂತಹ ಕಾಯಿಲೆಗಳು ಬರುತ್ತದೆ. ಎರಡನೆಯದು ಹಂತಾ ವೈರಸ್ ಪಲ್ಮನರಿ ಸಿಂಡ್ರೋಮ್. ಇದು ಸಾಮಾನ್ಯವಾಗಿ ಸೌತ್ ಮತ್ತು ನಾರ್ತ್ ಅಮೆರಿಕಾ ಜನರಲ್ಲಿ ಕಂಡುಬರುತ್ತದೆ ಮತ್ತು ಇದರಿಂದಾಗಿ ಶ್ವಾಸಕೋಶಗಳಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಕ್ರಮೇಣ ಉಸಿರಾಡಲು ಕಷ್ಟವಾಗಿ ಉಸಿರುಗಟ್ಟಿ ಸಾಯುತ್ತಾರೆ. ಸುಮಾರು 50% ಜನರು ಸಾಯುವ ಸಂಭವವಿದೆ. ಆದರೆ ವಿಪರ್ಯಾಸ ಏನೆಂದರೆ ಇಷ್ಟು ಮಾರಣಾಂತಿಕ ವೈರಸ್ ಆದರೂ ಕೂಡ FDA ಮತ್ತು WHO ಅಪ್ರೂವ್ಡ್ ವ್ಯಾಕ್ಸಿನ್ ಕಂಡುಹಿಡಿಯಲಾಗಲಿಲ್ಲ. ವ್ಯಾಕ್ಸಿನ್ ಬಿಡಿ, ಈ ವೈರಸ್ಗೆ ಯಾವುದೇ ರೀತಿ ಪ್ರೂವನ್ ಆಂಟಿವೈರಲ್ ಟ್ರೀಟ್ಮೆಂಟ್ ಇಲ್ಲ. ನಿಮ್ಮ ಇಮ್ಯೂನ್ ಸಿಸ್ಟಮ್ ಈ ವೈರಸ್ ವಿರುದ್ಧ ಹೋರಾಡಬೇಕಿದೆ. ಭಾರತದಲ್ಲಿ 2005 ರಿಂದ 2008ರವರೆಗೆ ತಮಿಳುನಾಡಿನ ವೆಲ್ಲೂರಲ್ಲಿ 28 ಹಂತಾ ವೈರಸ್ ಕೇಸ್ ಕಂಡುಬಂದಿದ್ದು. Breaking news tonight, Tamil Nadu has reported 28 confirmed cases of the hantavirus. A public health alert has been issued across the state as officials track the outbreak.
ಈ ವೈರಸ್ ಸಾಮಾನ್ಯವಾಗಿ ಇಲಿಗಳನ್ನು ಹಿಡಿಯುವ ಕೆಲಸ ಮಾಡುವವರ ಮತ್ತು ಗೋದಾಮುಗಳಲ್ಲಿ ಕೆಲಸ ಮಾಡುವವರಲ್ಲಿ ಕಂಡುಬಂದಿತು. ಹಂತ ವೈರಸ್ ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುತ್ತದೆ, ಆದರೆ ಇದು ಕೋವಿಡ್ ತರ ಗಾಳಿಯಲ್ಲಿ ಹರಡುವುದಿಲ್ಲ. ಒಬ್ಬರು ಇನ್ನೊಬ್ಬರ ಹತ್ತಿರದ ಸಂಪರ್ಕ ಇರುವುದರಿಂದ ಹರಡುತ್ತದೆ. ಇನ್ನೊಂದು ಖುಷಿ ವಿಷಯ ಏನೆಂದರೆ ಈ ವೈರಸ್ನ ಜೀವಿತಾವಧಿ 24 ಗಂಟೆಗಳು ಮಾತ್ರ, ಅಂದರೆ 1 ದಿನ ಮಾತ್ರ. ಹಾಗಾದರೆ ಈ ಹಡಗಿನಲ್ಲಿ ಹಂತ ವೈರಸ್ ಬಂದಿದ್ದಾದರೂ ಹೇಗೆ? ಆ ದಂಪತಿಗೆ ವೈರಸ್ ತಗುಲಿದ್ದಾದರೂ ಹೇಗೆ? ವರದಿಗಳ ಪ್ರಕಾರ ಡಚ್ ದಂಪತಿ ಮಾರ್ಚ್ 2026ರಲ್ಲಿ ಉಶವಾಯಾದಲ್ಲಿ ಪಕ್ಷಿ ವೀಕ್ಷಣೆಗೆಂದು ಪ್ರವಾಸಕ್ಕೆ ತೆರಳಿದ್ದರು. ಅವರು ಅಲ್ಲಿಗೆ ತೆರಳಿದ್ದಾಗ ಅಲ್ಲಿ ಜಾಸ್ತಿ ಇಲಿಗಳು ಇರುವ ಪ್ರದೇಶಕ್ಕೆ ಹೋಗಿ ತಲುಪಿದ್ದಾರೆ. ಇವರು 2-3 ದಿನಗಳ ನಂತರ ಹಡಗು ಪ್ರವೇಶಿಸಿದ್ದರೆ ಹಂತ ವೈರಸ್ ಇನ್ನಷ್ಟು ಜನರಿಗೆ ಹರಡಲು ಆಗುತ್ತಿರಲಿಲ್ಲ. ಏಕೆಂದರೆ ಈ ವೈರಸ್ನ ಜೀವಿತಾವಧಿ ಇರುವುದು 1 ದಿನ ಮಾತ್ರ. ಆದರೆ ಈ ದಂಪತಿ ಪ್ರವಾಸ ಮುಗಿದಿದ್ದೇ ಬಂದು ಹಡಗನ್ನು ಪ್ರವೇಶಿಸಿದ್ದೇ ಕಾರಣ ತುಂಬಾ ಜನರಿಗೆ ಹಂತ ವೈರಸ್ ಹರಡಿದೆ. ಇದೇ ದಂಪತಿ ಮೊಟ್ಟಮೊದಲು ಈ ಹಡಗನಲ್ಲಿ ಸಾವನ್ನಪ್ಪಿದ್ದು. 10 ಮೇ ತನಕ ಈ ಹಡಗನಲ್ಲಿ ಇವರಿಗೆ 10 ಹಂತ ವೈರಸ್ ಕೇಸ್ಗಳು ಕಂಡುಬಂದಿವೆ. ತುಂಬಾ ದಿನಗಳವರೆಗೆ ಸೌತ್ ಆಫ್ರಿಕಾ ಹತ್ತಿರ ಇರುವ ಒಂದು ಐಲ್ಯಾಂಡ್ನಲ್ಲಿ ಹಡಗು ನಿಂತಿತ್ತು. You are not authorized to dock. Turn back now or further action will be taken. ತದನಂತರ ಫ್ರಾನ್ಸ್ ದೇಶದ ಕೆಳಗಡೆನ ಬರುವ ಕೆನಾರಿ ಐಲ್ಯಾಂಡ್ನಲ್ಲಿ ಹಡಗು ತಂಗಲು ಅವಕಾಶ ನೀಡಿತು. ಮೇ 10ರಂದು ಎಲ್ಲಾ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಇದರಲ್ಲಿ 2 ಭಾರತೀಯರಿದ್ದಾರೆ. ಈಗ ನಮ್ಮೆಲ್ಲರಲ್ಲಿ ಇರುವ ಪ್ರಶ್ನೆ ಏನೆಂದರೆ, ಹಂತ ವೈರಸ್ ಏನಾದರೂ ಕೋವಿಡ್ ತರ ಮಾರಕ ಕಾಯಿಲೆ ಆಗಬಹುದಾ? ಚಾನ್ಸಸ್ ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ಹಂತ ವೈರಸ್ನ ಜೀವಿತಾವಧಿ ತುಂಬಾ ಕಡಿಮೆ, ಕೇವಲ 1 ದಿನ. ಇದು ಕೋವಿಡ್ ತರ 24 ದಿನಗಳವರೆಗೆ ಜೀವಿತಾವಧಿ ಇಲ್ಲ. ಹಾಗೆ ಇದು ಕೋವಿಡ್ ತರ ಗಾಳಿಯಲ್ಲಿ ಹರಡುವುದಿಲ್ಲ. ಆದರೆ ಇದರ ಡೆತ್ ರೇಟ್ ತುಂಬಾ ಜಾಸ್ತಿ ಇರುವುದರಿಂದ ನಾವು ಹಂತ ವೈರಸ್ ಅನ್ನು ಕಡೆಗಣಿಸಲಾಗುವುದಿಲ್ಲ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೇನೇ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.